ಹಾಯ್ ಗಾಯ್ಸ್, ನಮಸ್ತೆ ಎಲ್ರಿಗೂ. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಮೊನ್ನೆ ಒಂದು ಲಾಗ್ ಅಪ್ಲೋಡ್ ಮಾಡಿದ್ದೆ, ಟೆಂಪಲ್ಗೆ ಹೋಗಿದ್ವಿ ಅಂತ. ಅದು ಬಟ್ ಹಿಂದಿನ ದಿನದ್ದು ಲಾಗ್ ಅದು. ಅಂದರೆ ಟೆಂಪಲ್ಗೆ ಹೋಗ್ಬೇಕಾದ್ರೆ ಏನೇನು ರೋಡಲ್ಲಿ ಏನೇನು ಸಿಕ್ಕುತ್ತೆಲ್ಲ ತಿನ್ಕೊಂಡು ಹೋಗಿದ್ದು ಅಪ್ಲೋಡ್ ಮಾಡಿದ್ದೆ. ಬಟ್ ಇವತ್ತು ದೇವಸ್ಥಾನದ ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸರಿ, ಇದು ಟೆಂಪಲ್ಗೆ ಹೋಗ್ತಾ ಇರೋದು ಗಾಯ್ಸ್. ಅಂದರೆ ಎಲ್ಲ ರೋಡಲ್ಲೆಲ್ಲ ಏನೇನು ಎಳ್ನೀರು ಮತ್ತು ಚೇಪೆಕಾಯಿ ಏನೇನು ಸಿಗುತ್ತೆ ಎಲ್ಲ ತಿನ್ಕೊಂಡು ಹೋದ್ವಿ ಅಂತ ಮೊನ್ನೆ ಲಾಗಲ್ಲಿ ಹಾಕಿದ್ನಲ್ಲ. ಇದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಿಜವಲ್ಲೂ ತುಂಬಾ ಪವರ್ಫುಲ್ ದೇವ್ರು ಅಂತಲೇ ಹೇಳ್ತೀನಿ. ಇದು ನೋಡಿ, ದೇವಸ್ಥಾನಕ್ಕೆ ಹೋಗಿದ್ದೀವಿ. ದೇವಸ್ಥಾನದಲ್ಲಿ ಹೋಗಿದಾಗ ಹೂವು ಮತ್ತು ಪೂಜೆಗೆ ಅಂತ ತೊಗೊಂಡ್ವಿ. ಅದನ್ನು ಸುಮ್ಮನೆ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಇದು ಪೂಜೆ ತೊಗೊಂಡ್ವಿ ನನ್ನ ಫ್ರೆಂಡ್ ಇಬ್ಬರೂ. ಇದು ಯಾವ್ದು ಗೊತ್ತಾ? ಆರತಿ ಉಕ್ಕಡ ಮಾರಮ್ಮ ಅಂತ, ಹಾಲ್ಯಾದೇವಿ ಅಂತಲೂ ಕರೀತಾರೆ. ನಿಜವಾಗ್ಲೂ ತುಂಬಾ ಪವರ್ಫುಲ್ ತಾಯಿ ಅಂತ ಹೇಳ್ತೀನಿ. ಅಲ್ಲೇನು ಗೊತ್ತಾ, ತಡೆ ಎಲ್ಲನೂ ಹೊಡಿತಾರೆ. ಹಾಗಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ನಾವು ತಡೆ ಎಲ್ಲ ಹೊಡ್ಸ್ಕೊಂಡು ಬಂದ್ವಿ. ಇದೇ ನೋಡಿ ಆರತಿ ಉಕ್ಕಡ ಮಾರಮ್ಮ ಅಂತ, ಹಾಲ್ಯಾದೇವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಏನಂದರೆ ನಮ್ಮ ಅದೃಷ್ಟ ಅವತ್ತು ಇದಿರಲಿಲ್ಲ, ಏನು ತುಂಬಾ ರಶ್ ಇರೋದು, ಯಾವಾಗೂ ರಶ್ ಇರೋದು. ನಾವು ಹೋಗಿದ್ದು ಶನಿವಾರ ಹೋಗಿದ್ದು ನಾವು, ಹಾಗಾಗಿ ರಶ್ ಇರಲಿಲ್ಲ. ಸಂಡೇ, ಮಂಗಳವಾರ, ಶುಕ್ರವಾರ ತುಂಬಾ ರಶ್ ಇರುತ್ತೆ. ಬಟ್ ಅವತ್ತು ರಶ್ ಇರಲಿಲ್ಲ. ಹಂಗಾಗಿ ನಮಗೆ ಸ್ವಲ್ಪ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಸಖತ್ ಫ್ರೀಯಾಗಿ ದರ್ಶನ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಏನು ಗೊತ್ತಾ, ನಾವು ಅಲ್ಲಿ ಇದನ್ನು ತೊಗೊಂಡ್ವಲ್ಲ, ಏನದು ಪೂಜೆಗೆ ತೊಗೊಂಡ್ವಲ್ಲ, ಹಾಗಾಗಿ ಅಲ್ಲಿ ಅವರು ಬಂದು ನಮಗೆ ಫ್ರೀಯಾಗೇ ಒಳಗಡೆ ಬಿಡಿಸಿದ್ರು. ದೇವರು ಮುಂದೆ ಕುತ್ಕೊಂಡು ನೋಡೋ ಥರ ಬಿಡಿಸಿದ್ರು. ಅಂದರೆ ಸ್ವಲ್ಪ ಹಿಂದೆ ಅದನ್ನು ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಮುಂದಕ್ಕೆ ಹೋದ್ವಲ್ಲ, ಇನ್ನೂ ನಿಜವಲ್ಲೂ ತುಂಬಾ ಚೆನ್ನಾಗಿತ್ತು ದೇವರು. ಒಳಗಡೆ ಹೋಗಿ ಕೂತಿದ್ವಿ. ಅದಂತೂ ಸಖತ್ತು ಖುಷಿ ಆಯಿತು. ಯಾವಾಗಲೂ ಅಷ್ಟು ಹತ್ರಕ್ಕೆ ಹೋಗಿ ನೋಡಿತ್ತಿಲ್ಲ. ನೋಡಿ, ನನ್ನ ಮಗ ಕೂದಲು ಸರಿ ಮಾಡ್ಕೋತಾ ಅವನೇ ಎಲ್ಲ ಕೆದ್ರಕೊಂಬಿಟ್ಟಿತ್ತು ಕಾರಲ್ಲಿ ಬಂದು ಅಂತ. ಹಾಗಾಗಿ ನಿಜವಲ್ಲೂ ತುಂಬಾ ಚೆನ್ನಾಗಿತ್ತು ನೋಡಿ. ಇದು ಅದೇ ದೇವಸ್ಥಾನ ತುಂಬ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಅಂದರೆ ಚಿಕ್ಕದು, ಇನ್ನು ತಾಯಿ ಪುಟ್ಟು ದೇವಸ್ಥಾನನೇ. ಎಷ್ಟು ತಾಯಿ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದಾಳೆ. ದಯವಿಟ್ಟು ಯಾರಾದರೂ ಆ ಕಡೆ ಹೋಗಬೇಕು ಅಂದ್ಕೊಂಡಿದ್ರೆ ಖಂಡಿತ ಪಾಂಡವಪುರದ ಹತ್ರ ಇರೋದು ಉಕ್ಕಡ ಅಂತ. ಯಾರಾದರೂ ಕೇಳಿದ್ರೆ ಹೇಳ್ತಾರೆ. ಬೆಂಗಳೂರಿಂದ ಸುಮಾರು ಜನ ಹೋಗ್ತಾರೆ ಬಿಡಿ. ಬಟ್ ಏನು ಗೊತ್ತಾ, ಅವತ್ತು ಮಾತ್ರ ರಶ್ ಇರಲಿಲ್ಲ. ಅದಂತ ಸಖತ್ ಖುಷಿ ಆಯಿತು ನಮಗೆ. ರಶ್ ಇದ್ದಿದ್ರೆ ಮಾತ್ರ ಸುಮಾರು ದೂರ ನಿಂತ್ಕೊಂಡು ಹೋಗಬೇಕಾಗಿತ್ತು. ಯಾವಾಗ ಹೋದರೂ ಸಿಕ್ಕಾಪಟ್ಟೆ ರಶ್ ಇರೋದು. ಇದ್ದೇ ಫಸ್ಟ್ ಟೈಮು ನಾವು ಇಷ್ಟೊಂದು ಫ್ರೀಯಾಗಿ ದರ್ಶನ ಮಾಡ್ಕೊಂಡು ಬಂದಿದ್ದು. ಈ ರೀತಿ ದೇವ್ರನ್ನ ತೋರಿಸ್ತೀನಿ. ದರ್ಶನ ಎಲ್ಲ ಚೆನ್ನಾಗೇ ಆಯಿತು. ಅಂದರೆ ಏನು ಗೊತ್ತಾ, ನಾವು ಸಡನ್ ಪ್ಲಾನ್ ಮಾಡಿದ್ದು ಗಾಯ್ಸ್. 12 ಗಂಟೆಗೆ ಹೊರಟಿದ್ದು ಮಧ್ಯಾಹ್ನ. ಬೆಳಗ್ಗೆ ಸುಮ್ಮನೆ ಹಂಗೆ ಅಂದ್ಕೊಂಡ್ವಿ ಇಬ್ಬರು ಮನೆಯವರು, ನನ್ನ ಫ್ರೆಂಡು ನಾನು ಹಿಂಗೆ ಮಾತಾಡ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಾ. ಹಾಗಾಗಿ ಸಡನ್ ಪ್ಲಾನ್ ಮಾಡಿದ್ದು. ಹಾಗೆ ಅದೇ ಥರನೇ ದೇವಸ್ಥಾನಕ್ಕೆ ಹೊರಟ್ಬಿಟ್ವಿ. ಹೋಗಿ ಬಂದಿದ್ದಾಯಿತು ನೋಡಿ. ಇದು ಸುತ್ತಮುತ್ತ ದೇವರು, ಸುತ್ತಮುತ್ತ ಅದೆಲ್ಲ ಅದು ಅಷ್ಟು ಜನನೂ ಇರ್ತಾರೆ. ಫುಲ್ಲು ಕ್ರೇಜಲ್ಲೆಲ್ಲ ಜನ ಇರ್ತಾರೆ. ಬಟ್ ಅದೇ ಹೇಳಿದ್ನಲ್ಲ, ನಮ್ಮ ಪುಣ್ಯಕ್ಕೆ ಅವತ್ತು ರಶ್ ಇರಲಿಲ್ಲ ಅಂತ. ನೋಡಿ, ಇದೇ ದೇವರು ಮಾರಮ್ಮ ತಾಯಿ. ಅಹಲ್ಯಾದೇವಿ ಅಂತಲೂ ಕರೀತಾರೆ, ಮಾರಮ್ಮ ಅಂತಲೂ ಕರೀತಾರೆ. ಅಲ್ಲಿಂದನೇ ಕೈ ಮುಕ್ಕೊಳ್ಳಿ, ದೇವ್ರ ಆಶೀರ್ವಾದ ಮಾಡಲಿ ನಿಮಗೂ ಅಂತ ಕೇಳ್ಕೊತೀನಿ. ಇದು ನೋಡಿ, ಅಲ್ಲಿ ಪೂಜೆ ಮಾಡಿಸಿದ್ದಾದಮೇಲೆ ಅವರು ಅಲ್ಲಿ ಇವರೇ ಒಳಗಡೆ ಬಿಡಿಸಿದ್ದು ನಮ್ಮನ್ನು. ಯಾಕಂದ್ರೆ ಅವ್ರಿಗೆ ಪರಿಚಯ ಇರ್ತಾರಲ್ವ, ಹಾಗಾಗಿ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಕೊಡಲಿಲ್ಲ. ದೇವರು ಸ್ವಲ್ಪ ಸುಮ್ಮನೆ ಮುಂದೆ ಕೂತಿದ್ನಲ್ಲ ಅಂತ ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅದು ನನ್ನ ಮಗ ಬೈತಿದ್ದೆ, ಸುಮ್ಮನೆ ನಮ್ಮ ಮಾಡ್ಕೋಬಾರ್ದು ಅಂದ್ರೆ ವೀಡಿಯೋ ಮಾಡ್ಕೊತೇನೆ ನೀನು ಅಂತ. ಹಂಗಾದ್ರೆ ಸ್ವಲ್ಪ ಮಾಡಿಕೊಂಡೆ. ಅದಕ್ಕೆ ಇವಾಗ ಪೂಜೆ ಸಾಮಾನೆಲ್ಲ ಒಂದು ಕವರ್ಗೆ ಹಾಕಿಸ್ಕೊಂಡು ಆಮೇಲೆ ತಡೆ ಸಾಮಾನು ತೊಗೊಂಡು, ತಡೆ ಹೊಡೆಯೋದೆಲ್ಲ ಏನು ತೊಗೊಳ್ಲಿಲ್ಲ ಗೈಸ್. ಯಾಕಂದರೆ ಅದು ತೊಗೋಬಾರ್ದು, ವೀಡಿಯೋ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ತಡೆ ಹೊಡೆಯೋದೆಲ್ಲ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಅಂತಲೇ ಹೇಳ್ತಾರೆ. ಹಾಗಾಗಿ ಅದನ್ನೇನು ತೋರಿಸಿಲ್ಲ ನಾನು. ಇಷ್ಟು ಮಾತ್ರನೇ ತೋರಿಸಿದ್ದು ನೋಡಿ. ಬರೀ ಸರಿ ಇತ್ತು ಅಂತ ಹುಡುಕ್ ಬರಬೇಕು. ಇದೇ ದೇವ್ರದ್ದು ದ್ವಾರ ಬಾಗಿಲು. ಇಲ್ಲಿಂದ ಒಳಗಡೆ ಹೋದ್ರೇ ದೇವಸ್ಥಾನ ಸಿಗುತ್ತೆ. ಒಂದು ಸ್ವಲ್ಪ ದೂರ ಹೋಗ್ಬೇಕಷ್ಟೇ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಅದಾದಮೇಲೆ ಹೊರಟ್ವಿ ನಾವು ಮನೆ ಕಡೆಗೆ. ಅಂದರೆ ಬೇಗನೆ ದರ್ಶನ ಆಯ್ತಲ್ಲ, ಹಾಗಾಗಿ ಏನೂ ನಮಗೆ ರಿಸ್ಕ್ ಅನಿಸ್ಲಿಲ್ಲ. ಹಂಗೆ ಹೋಗ್ತಾ ರೋಡಲ್ಲಿ ಮತ್ತೆ ಸಂಜೆ ಆಗಿಬಿಟ್ರೆ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಅಲ್ಲೊಂದೆರಡು ಹತ್ರ ನಿಂತ್ಕೊಂಡು ಅದು ಇದು ತಿನ್ಕೊಂಡು ಹೋದ್ವಿ, ಟೀ ಕುಡ್ಕೊಂಡು. ಬಟ್ ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ. ಗೊತ್ತಲ್ಲ, ಫ್ರೆಂಡ್ ಜೊತೆ ಎಲ್ಲ ಹೋದರೆ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಆಗಲ್ಲ. ಹಂಗೂ ಪಾಪ ಅವ್ರು ಸಪೋರ್ಟ್ ಮಾಡ್ತಾರೆ ಯಾವಾಗಲೂ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ನಮ್ಮ ಮನೆಯವರೇ ಮಾಡ್ಕೊಡಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ನೇಚರ್ ಮಾತ್ರ. ಮಳೆ ಟೈಮಲ್ಲಿ ಹೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ಬೇಸಿಗೆ ಶುರು ಆಯಿತಾ, ಅಪ್ಪ ದೇವರೇ ಸಿಕ್ಕಾಪಟ್ಟೆ ಬಿಸಿಲು. ಹಂಗಾನೆ ಹೋಗ್ಬಿಟ್ಟು ಬಂದ್ವಿ ಅಂದ್ಕೊಳ್ಳಿ. ಅಲ್ಲಾದಮೇಲೆ ಹೋಟೆಲ್ಗೆ ಹೋದ್ವಿ. ಏನು ಮಾಡ್ತಿದ್ಯೇನೋ ತಗೋ ಅವನೇನು ಕೇಳ್ತೀಯ? ನನಗೆ ಗೊತ್ತು, ಅವ್ನು ಬೈತಾನೆ ಹೇಳಿದ್ರೆ ಅಂತ. ನೀನು ಅವನೇನು ಬೈಯಲ್ಲ ಬಾ. ಅಮ್ಮ ಮಗಳಿಬ್ಬರು ತಲೆ ಬಾಚ್ಕೊಳ್ತಾ ಇದ್ದಾರೆ.
ಇದು ಧ್ರುವ ತಾರೆ ಅಂತ ಹೋಟೆಲು, ಕುಣಿಗಲ್ ರೋಡ್ ಅಂದರೆ ಹಾಸನ ರೋಡಲ್ಲಿ ಬರ್ತೀವಲ್ವ, ಅಲ್ಲೇ ರೋಡ್ ಸೈಡಲ್ಲೇ ಇದೆ. ಲೆಫ್ಟು ರೈಟ್ ಎರಡು ಸೈಡು ಇದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಹೋಟೆಲು ಚೆನ್ನಾಗಿದೆ, ಬಟ್ ಊಟನೂ ಅಷ್ಟೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾವು ಅಲ್ಲಿಗೆ ಹೋದ್ವಿ, ತುಂಬಾ ಚೆನ್ನಾಗಿರುತ್ತೆ ಅಂತ. ಬಟ್ ನಮಗೆ ರೋಟಿ ಊಟ ಏನೂ ಸಿಗಲಿಲ್ಲ, ಯಾಕಂದರೆ ಇನ್ನು ಈವ್ನಿಂಗ್ ಅಲ್ವಾ, ಸಂಜೆ ಆಗಿತ್ತು ಅಷ್ಟೇ. ಹಾಗಾಗಿ ಎಲ್ಲ ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ ನೋಡಿ. ಈಗ ಸದ್ಯಕ್ಕೆ ಒಳಗಡೆ ಹೋಗೋಣ ಅಂತ. ಅದಕ್ಕೂ ಮುಂಚೆ ನನ್ನ ಫ್ರೆಂಡಲ್ಲಿ ಉಯ್ಯಾಲೆ ನೋಡಿಬಿಟ್ವಾ, ಉಯ್ಯಾಲೆ ಒಂದು 2 ನಿಮಿಷ ಉಯ್ಯಾಲೆ ಆಡ್ಕೊಬಿಟ್ಟು ಬರೋಣ ಅಂತ ಹೋದ್ವಿ. ಅದು ಚಿಕ್ಕ ಮಕ್ಕಳು ಕೂತ್ಕೊಳ್ಳೋ ಉಯ್ಯಾಲೆ ಅನಿಸುತ್ತೆ, ನಮ್ಗೆ ಕೂತ್ಕೊಳ್ಳೋಕ್ಕೆ ಆಗಲಿಲ್ಲ. ಆದರೂ ಕೂತ್ಕೊಂಡಿದ್ದೀವಿ ನೋಡಿ. ಅಂದರೆ ಉಯ್ಯಾಲೆ ಆಡೋಕ್ಕಾಗಲಿಲ್ಲ, ಸುಮ್ಮನೆ ಹಂಗೆ ಕೂತ್ಕೊಂಡು ಆಟಾಡ್ತಾ ಇದ್ದೀವಿ. ನಿಜವಾಗ್ಲೂ ಈ ಥರ ಫ್ರೆಂಡ್ಸ್ ಜೊತೆ ಹೋದ್ರೇ ಒಂಥರ ಖುಷಿ ಅನಿಸುತ್ತೆ. ಫ್ಯಾಮಿಲಿ ಜೊತೆ ಹೋಗೋ ಇದೇ ಬೇರೆ, ಫ್ರೆಂಡ್ ಜೊತೆ ಹೋಗೋ ಇದೇ ಬೇರೆ ಅಲ್ವಾ. ಹಾಗಾಗಿ ನೋಡಿ ಸುಮ್ಮನೆ ಹಂಗೆ ಕೂತ್ಕೊಂಡು ಸುಮ್ಮನೆ ವಿಡಿಯೋ ಮಾಡ್ಕೊಂಡ್ವಿ ಅಷ್ಟೇನೆ. ಒಂಥರ ಚೆನ್ನಾಗಿತ್ತು, ಬಟ್ ಅದು ಚಿಕ್ಕದಲ್ವ, ನಮಗಿಬ್ಬರಿಗೂ ಆಡೋಕ್ಕಾಗಲಿಲ್ಲ. ಆದ್ರೂ ಒಂದು ವಿಡಿಯೋಗೋಸ್ಕರ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡು, ನಮಗೆ ಅದೆಲ್ಲಿ ಬೀಳುತ್ತೋ ಅನ್ನೋಷ್ಟು ಭಯ, ಹತ್ರ ಕೂತ್ಕೊಂಡು ಸುಮ್ಮನೆ ಹಂಗೆ ಆಟಾಡಿದ್ದೀವಿ ನೋಡಿ. ಒಂಥರ ಚೆನ್ನಾಗಿತ್ತು ನೋಡಿ. ಅಲ್ಲಿ ಹಿಂದೆಗಡೆ ಯಾವುದೋ ದೇವಸ್ಥಾನ ಇದೆ, ಅಲ್ಲೂ ಏನೋ ಊರ ಹಬ್ಬ ಅನಿಸುತ್ತೆ. ಬಟ್ ಅಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಇಲ್ಲೇ ಊಟ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗ್ಬಿಡ್ತು. ಹಾಗಾಗಿ ಎಲ್ಲೂ ಹೋಗಲಿಲ್ಲ ಗೈಸ್. ನೋಡಿ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ ನೋಡಿ. ಬೆಟ್ಟ ನಿಜವಲ್ಲೂ ತುಂಬಾ ಒಳ್ಳೆ ವಾತಾವರಣದಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ಹೋಟೆಲ್ನ. ಯಾಕಂದರೆ ಕುಣಿಗಲ್ ರೋಡಲ್ಲಿ ಆಲ್ಮೋಸ್ಟು ಬೆಂಗಳೂರಿಂದ ಹಾಸನಾಗ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಹೋಟೆಲ್ ಸಿಗ್ತವೆ. ಸುಮಾರು ಎಲ್ಲ ಹೋಟೆಲು ಚೆನ್ನಾಗಿರ್ತವೆ ಅಂತ ಹೇಳೋಕ್ಕಾಗಲ್ಲ, ಚೆನ್ನಾಗಿಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಕೆಲವು ಹೋಟೆಲ್ ನಿಜವಲ್ಲೂ ತುಂಬಾ ಟೇಸ್ಟಿಯಾಗಿರ್ತವೆ. ಕಿಚನ್ ಹಳ್ಳಿ ಮನೆ ಬಿಟ್ಟರೆ ನನಗೆ ಇಲ್ಲೇ ಊಟ ಇಷ್ಟ ಆಗಿತ್ತು ನೋಡಿ. ಫಸ್ಟ್ ಸ್ನ್ಯಾಕ್ಸ್ ಇದು ತೊಗೊಂಡ್ವಿ, ಏನದು ದಹಿ ಪೂರಿ ಮತ್ತು ಗೋಬಿ ಇದು ಬೇಬಿ ಕಾರ್ನ್ ತೊಗೊಂಡ್ವಿ. ಬಟ್ ಅವ್ರು ಬೇಬಿ ಕಾರ್ನ್ ಏನು ಮಾಡಿದ್ರು ಗೊತ್ತಾ, ಆಮೇಲೆ ಕೊಟ್ಟರು ಲಾಸ್ಟಲ್ಲಿ ಅಂದರೆ ಸೆಂಟ್ರಲ್ ತೊಗೊಬಂದು ಕೊಟ್ಟರು. ನಾವು ಫಸ್ಟೇ ಚಾಟ್ಸ್ ಆರ್ಡ್ರ್ ಮಾಡಿದ್ವಿ, ಬಟ್ ಅವ್ರು ಕೊಟ್ಟಿದ್ದು ಲೇಟು. ಹಾಗಾಗಿ ನಾನು ಪೇಪರ್ ಮಸಾಲೆ ದೋಸೆ ತೊಗೊಂಡೆ. ನಾನು ನನ್ನ ಫ್ರೆಂಡ್ ಇಬ್ಬರು ಶೇರ್ ಮಾಡ್ಕೊಂಡ್ವಿ. ಅದನ್ನ ಒಬ್ಬರೇ ತಿನ್ನೋಕ್ಕಾಗಲ್ಲ, ತುಂಬ ದೊಡ್ಡದಿರುತ್ತೆ. ಆಮೇಲೆ ಅವರು ಆನಿಯನ್ ತೊಗೊಂಡ್ರು, ನಮ್ಮ ಮನೆಯವರು ಆನಿಯನ್ ತೊಗೊಂಡ್ರು, ನನ್ನ ಮಗ ಏನು ತೊಗೊಂಡ, ಇದು ಏನು ವೆಜ್ ಫ್ರೈಡ್ ರೈಸು, ಮತ್ತು ಅವಳು ಮಶ್ರೂಮ್ ಫ್ರೈಡ್ ರೈಸ್ ತೊಗೊಂಡ್ಳು. ನನ್ನ ಮಗ ವೆಜ್ ಫ್ರೈಡ್ ರೈಸು, ಆಮೇಲೆ ಬೋಂಡಾ ಸೂಪೇನೋ ತೊಗೊಂಡ ಅವನು. ಹಾಗಾಗಿ ದೋಸೆ ದೊಡ್ಡದಿತ್ತಲ್ಲ, ಅವನು ನಾನು ನನ್ನ ಫ್ರೆಂಡ್ ಎಲ್ಲ ಶೇರ್ ಮಾಡ್ಕೊಂಡು ದೋಸೆ ಐಟಮೇ ತೊಗೊಂಡ್ರು. ಹಂಗಾಗಿ ಎರಡು ರೈಸ್ ಐಟಮು ನೋಡಿ ಹೆಂಗೆ ಸ್ಪೂನಲ್ಲಿ ಟೀ ಕುಡಿತಾವನು. ನಿಜವಾಗ್ಲೂ ಊಟನೇ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಸುಮ್ಮನೆ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ ಅಷ್ಟೇ. ಊಟ ಎಲ್ಲ ಆಯಿತು. ಲಾಸ್ಟಲ್ಲಿ ಕಾಫಿ ಕುಡಿಯೋಣ ಅಂತ ತೊಗೊಂಡ್ವಿ. ಕಾಫಿ ಎಲ್ಲ ಕೂತು ಮನೆ ಕಡೆ ಹೊರಟ್ವಿ ಗೈಸ್. ಲೇಟ್ ಆಗಿಬಿಟ್ಟಿತ್ತು, ನನ್ನ ಮಗಳ ಕುಡಿತಾ ಇದ್ದು, ಅಮ್ಮ ಟೈಮ್ ಇತ್ತು ಅಂತ. ಇದು ಮನೆಗೆ ಹೋಗೋಣ, ಬೇಗ ಬಾ ಅಂತ ಆಟ ಮಾಡ್ತಾ ಇದ್ದ. ಹಂಗಾಗಿ ಬೇಗನೆ ಬಂದ್ವಿ. ಇದು ಏನು ಗೊತ್ತಾ, ಎಷ್ಟು ಥರದ್ದು ಪಾನ್ ಬೀಡ ಇದೆ ನೋಡಿ ಇಲ್ಲಿ. ಬೀಡ ಇದು ಇನ್ನು ಚಾಕ್ಲೇಟ್ ಬೀಡ ಅಂತೆ, ಮ್ಯಾಂಗೋ ಬೀಡ ಅಂತೆ, ಸಿಕ್ಕಾಪಟ್ಟೆ ಈ ಥರ ವೆರೈಟಿ ನಾನು ಇಲ್ಲೇ ನೋಡಿದ್ದು. ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ಇಷ್ಟು ವೆರೈಟಿ ಇದೆ ಬೀಡಾದಲ್ಲಿ ಅಂತ. ಅದೇನೋ ಮ್ಯಾಂಗೋ, ಚಾಕ್ಲೇಟ್, ಸುಮಾರು ವೆರೈಟಿ ಇತ್ತು ಗೈಸ್. ನಿಜವಾಗ್ಲೂ ಎಷ್ಟೊಂದು ಜನ, ನಾನು ತೊಗೊಳ್ಳಿಲ್ಲ, ಅವರೆಲ್ಲ ತೊಗೊಂಡು. ನನಗೇನೋ ಬೀಡ ಯಾವಾಗಲೂ ಇಷ್ಟ ಆಗಲ್ಲ, ತುಂಬ ಸ್ವೀಟ್ ಇರುತ್ತೆ ಅದು ಅಂತ. ನನ್ನ ಫ್ರೆಂಡು, ನಮ್ಮ ಮನೆಯವರು, ನನ್ನ ಮಗ, ಅವ್ರ ಮಗಳು ಎಲ್ಲನೂ ತೊಗೊಂಡ್ರು, ಅಣ್ಣ ಎಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋಗಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.